ಯುಐ ಸಿನಿಮಾದ ಶುರುವಲ್ಲೇ ಉಪೇಂದ್ರ ಅವರು ಹೇಳಿದ್ರು, ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದು ಹೋಗಿ, ದಡ್ಡರಾಗಿದ್ರೆ ಈ ಸಿನಿಮಾ ಪೂರ್ತಿ ನೋಡಿ ಅಂತ. ನಾನು ದಡ್ಡ ಅಂತೇಳಿ ಸಿನಿಮಾ ಫುಲ್ ನೋಡಿದೆ. ಏನು ನೋಡೋದು, ನನ್ನ ಮಗಂದು ಇನ್ನೂ 4 ಸರಿ ಮತ್ತೆ ಸಿನಿಮಾ ನೋಡಬೇಕು ಅನ್ಸುತ್ತೆ. ಎಲ್ಲಿ ಏನು ಹೇಗೆ ಅನ್ನೋದು ಸರಿಯಾಗಿ ಅರ್ಥ ಆಗ್ಬೇಕಂದ್ರೆ ಇನ್ನು ಯುಐನ 4 ಸರಿ ನೋಡಲೇಬೇಕು. ಅದೇ ಉಪೇಂದ್ರ ಅವರ ಸ್ಪೆಷಾಲಿಟಿ ಅಂತ ನಾನು ಸಿನಿಮಾನ ಫುಲ್ ನೋಡಿದೆ. ದೊಡ್ಡ ತಾರಾ ಬಳಗ ಇರೋ ಈ ಸಿನಿಮಾ ಹೇಗಿದೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಹಾಗಿದ್ರೆ ಉಪೇಂದ್ರ ಡೈರೆಕ್ಟ್ ಮಾಡಿರುವ ಯುಐ ಸಿನಿಮಾ ಹೇಗಿದೆ? ಸಿನಿಮಾ ಚೆನ್ನಾಗಿದೆಯಾ? ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಸಿನಿಮಾನ? ಯುಐ ಸಿನಿಮಾದ ಕತೆ ಏನು? ಯುಐ ಸಿನಿಮಾ ಅರ್ಥವಾಗುತ್ತಾ? ಈಗಿನ ರಾಜಕೀಯಕ್ಕೆ ಉಪ್ಪು ಖಾರ ಹಾಕಿ ಮಾಡಿರೋ ಉಪ್ಪಿಟ್ಟೆ ಯುಐನ. ಉಪ್ಪಿಯ ಯುಐ ಪ್ರಪಂಚ ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಸಿನಿಮಾ ಶುರುವಾಗ್ತಾ ಇದ್ದಂತೆ ಮೆದುಳುಗಳ ಆಟದ ಜೊತೆ ಟೈಟಲ್ ಕಾರ್ಡ್ ಬರುತ್ತೆ. ಇದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಈ ಸಿನಿಮಾ ಅರ್ಥ ಆಗ್ಬೇಕು ಅಂದ್ರೆ ತಲೆ ಇರಲೇಬೇಕು ಅಂತ. ಆರಂಭದಲ್ಲಿಯೇ ಇದು ಬುದ್ಧಿವಂತರಿಗಲ್ಲ ದಡ್ಡರಿಗೆ ಮಾತ್ರ ಎಂಬ ಬರಹದ ಮೂಲಕವೇ ಪ್ರೇಕ್ಷಕರನ್ನ ಬರಮಾಡಿಕೊಳ್ಳುತ್ತೆ ಈ ಉಪ್ಪಿ ಸಿನಿಮಾ. ಅಲ್ಲಿಂದ ಯುಐ ಅನ್ನೋ ಹೊಸ ಪ್ರಪಂಚ ಓಪನ್ ಆಗುತ್ತೆ. ಉಪೇಂದ್ರ ಪ್ರೇಕ್ಷಕರ ತಲೆಗೆ ಹುಳ ಬಿಡೋಕೆ ಶುರು ಆಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಸತ್ಯ ಮಿಥ್ಯದ ಕಥೆಯೇ ಯುಐ. ರಾಜಕೀಯಕ್ಕೆ ಬಣ್ಣದ ಲೇಪನ ಹಚ್ಚಿ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ಉಪ್ಪಿ. ತಾಯಿ ಸೆಂಟಿಮೆಂಟ್ ಕೂಡ ಈ ಸಿನಿಮಾದಲ್ಲಿ ಇದೆ. ಇದರಲ್ಲಿ ಉಪೇಂದ್ರ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಸತ್ಯ ಒಳ್ಳೆಯವನಾಗಿದ್ರೆ ಜಗತ್ತನ್ನೇ ಸರ್ವನಾಶ ಮಾಡುವ ಕಲ್ಕಿ ಇನ್ನೊಂದು ರೂಪ. ಇವರಿಬ್ಬರು ಅಣ್ಣ ತಮ್ಮರಾಗಿದ್ರು ಕೊನೆಗೆ ಯಾರು ಗೆಲ್ತಾರೆ? ತಾಯಿಯನ್ನ ಕಲ್ಕಿ ಏನ್ ಮಾಡ್ತಾನೆ? ಜಗತ್ತನ್ನ ಹೇಗೆ ಬದಲು ಮಾಡ್ತಾನೆ ಅನ್ನೋದೇ ಯುಐ ಸಿನಿಮಾದ ಸ್ಟೋರಿ. ಸಿನಿಮಾ ಹೇಗೆ ಆರಂಭ ಆಯಿತು, ಹೇಗೆ ಅಂತ್ಯ ಆಯಿತು ಅನ್ನೋದು ಥಿಯೇಟರ್ನಲ್ಲಿ ಕುಳಿತ ಪ್ರೇಕ್ಷಕನಿಗೆ ಗೊತ್ತೇ ಆಗಲ್ಲ. ಫಸ್ಟ್ ಹಾಫ್ನಲ್ಲಿ ನೋಡುಗನಿಗೆ ತಲೆಗೆ ಹುಳ ಬಿಡ್ತಾ ಇದ್ದಾರೆ ಎನಿಸಿದ್ರೂ ಬರುತ್ತಾ ಚಿತ್ರ ನಮ್ಮನ್ನ ಆವರಿಸಿಕೊಳ್ಳುತ್ತದೆ. ಉಪೇಂದ್ರ ಸಿನಿಮಾ ಅಂದ್ರೆ ಹೀಗೆ ಅಲ್ವಾ ಅಂತ ಕೊನೆಗೆ ಗೊತ್ತಾಗುತ್ತೆ. ಒಂದು ಹೊಸ ಲೋಕವನ್ನ ತೆರೆ ಮೇಲೆ ತಂದಿದ್ದಾರೆ ಉಪೇಂದ್ರ. ಈ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಎದೆ ಜಲ್ ಎನ್ನುವಂತಿದೆ. ನಮ್ಮ ಮೆದುಳಿಗೂ ಜುಮ್ ಎನಿಸುವ ಫೀಲ್ ನೀಡುತ್ತೆ. ಸಿನಿಮಾದ ಸೌಂಡ್ ಉಪ್ಪಿ ಕಲ್ಪನೆಯಲ್ಲಿ ಯುಐ ಸಾಮ್ರಾಜ್ಯವನ್ನ ತೋರಿಸಿರುವ ರೀತಿಯು 3D ಅನುಭವವನ್ನ ನೀಡುತ್ತದೆ. ಇದು 2D ಸಿನಿಮಾ ಆದ್ರೂ 3D ಅನುಭವವಾಗುತ್ತದೆ. ತಾಯಿಗೆ ಆದ ಅನ್ಯಾಯದ ಹೋರಾಟದ ಜೊತೆಗೆ ಜಾತಿ ಧರ್ಮದ ಗೋಡೆ ಸಮಾಜವನ್ನ ಹೇಗೆ ಹಾಳು ಮಾಡ್ತಿದೆ ಅನ್ನೋದರ ಜೊತೆ ರಾಜಕೀಯ ಮತ್ತು ಪ್ರಜಾಕೀಯದ ಬಗ್ಗೆಯೂ ಉಪೇಂದ್ರ ಯುಐನಲ್ಲಿ ತೋರಿಸಿದ್ದಾರೆ. ಎಲ್ಲಿಯೂ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವುದನ್ನ ನೇರವಾಗಿ ಹೇಳದೆ ಪರೋಕ್ಷವಾಗಿ ಜನರ ಮುಂದಿಟ್ಟಿದ್ದಾರೆ. ಸಮಾಜದಲ್ಲಿ ನಡೆಯುವ ರಾಜಕೀಯವನ್ನ ತಮ್ಮದೇ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಉಪ್ಪಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಉಪೇಂದ್ರ ಹೇಳುವುದು 100% ರೈಟ್ ಅನ್ಸುತ್ತೆ. ಅಷ್ಟೇ ಅಲ್ಲ, ಹೆಣ್ಣನ್ನ ಪ್ರಕೃತಿಗೆ ಹೋಲಿಸಿರುವ ಉಪ್ಪಿ ಹೇಗೆ ಹೆಣ್ಣನ್ನ ಮತ್ತು ಪ್ರಕೃತಿಯನ್ನ ಮಾಫಿಯಾ ಮತ್ತು ಜನ ಕಿತ್ತು ತಿನ್ನುತ್ತಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಇದರಲ್ಲಿ ಉಪೇಂದ್ರ ಅವರು ಒಂದು ಡೈಲಾಗ್ ಹೇಳ್ತಾರೆ, ಹಣ್ಣು ಕಚ್ಚೋ ಮುನ್ನ ಹೆಣ್ಣು ಬಿಚ್ಚೋ ಮುನ್ನ ಬೆಲೆ ಜಾಸ್ತಿ ಅನ್ನೋ ಡೈಲಾಗ್ ಥಿಯೇಟರ್ನಲ್ಲಿ ಶಿಳ್ಳೆ ಚಪ್ಪಾಳಿಯನ್ನ ಹೆಚ್ಚಿಸುತ್ತೆ. ಟ್ರೋಲ್ ಆಗುತ್ತೆ ಸಾಂಗ್ ಕೂಡ ಸಿನಿಮಾದಲ್ಲಿದ್ದು ಇದಕ್ಕೆ ಯಾವುದೇ ಕತ್ತರಿ ಕೂಡ ಬಿದ್ದಿಲ್ಲ. ಏನೆಲ್ಲ ಟ್ರೋಲ್ ಆಯಿತು ಅನ್ನೋದನ್ನ ಉಪ್ಪಿ ಒಂದೇ ಸಾಂಗ್ನಲ್ಲಿ ಬಿಚ್ಚಿಟ್ಟಿದ್ದಾರೆ. 2 ಗಂಟೆ 30 ನಿಮಿಷದ ಸಿನಿಮಾದಲ್ಲಿ ಉಪೇಂದ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನೇ ನೀಡಿದ್ದಾರೆ. ಹಾಗೆ ಭ್ರಷ್ಟರಿಗೆ, ಜಾತಿ ಧರ್ಮದ ಹೆಸರಲ್ಲಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವವರಿಗೆ ಬಟ್ಟೆ ಸುತ್ತಿಕೊಂಡು ಹೊಡೆದಿದ್ದಾರೆ ಉಪೇಂದ್ರ. ಸಿನಿಮಾದಲ್ಲಿ ಕಂಡುಬರುವ ಉಪ್ಪಿಯ 2 ಪಾತ್ರಗಳು ಕಪ್ಪು ಹಾಗೂ ಬಿಳುಪು ಬಟ್ಟೆಯಲ್ಲೇ ಕಾಣಿಸಿಕೊಂಡಿದ್ದಾರೆ. ಇಲ್ಲಿ ಒಳ್ಳೆಯದು ಹಾಗೂ ಕೆಟ್ಟದು ಎನ್ನುವ ಕಾನ್ಸೆಪ್ಟ್ಗಳು ತೋರಿಸಲಾಗಿದೆ. ಉಪ್ಪಿ ತುಂಬಾ ಕ್ಲಿಯರ್ ಕಟ್ ಆಗಿ ಜನರ ಮನಸ್ಥಿತಿಯನ್ನ ಇಲ್ಲಿ ರಿವೀಲ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿರುವುದನ್ನು ಕೊಟ್ಟರೂ ಜನರಿಗೆ ಕೆಟ್ಟದೇ ಬೇಕು ಎನ್ನುವುದನ್ನ ಉಪ್ಪಿ ಸ್ಕ್ರೀನ್ನಲ್ಲಿ ತೋರಿಸಿದ್ದಾರೆ. ಜನ ಯೋಚಿಸುವ ಶಕ್ತಿಯನ್ನೇ ಕಳೆದುಕೊಂಡು ಒಳ್ಳೆಯವರಿಂದ ಕೆಟ್ಟವರ ಬಳಿ ಹೋಗ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಹೀರೋಯಿನ್ ಮತ್ತು ಹೀರೋ ಒಮ್ಮೆಯೂ ಭೇಟಿಯಾಗದೆ ಅವರವರ ಪ್ರಪಂಚದಲ್ಲಿ ಅವರವರೇ ಇರ್ತಾರೆ. ಹೇಳೋದನ್ನ ಉಪ್ಪಿ ನೇರವಾಗೇ ಹೇಳಿದ್ದು ಅವರು ಹೇಳುವ ಸಂದೇಶ ಅರ್ಥವಾದ್ರೂ ಕನ್ಫ್ಯೂಸ್ ಆಗುತ್ತೆ. ನನಗೆ ಈ ಸಿನಿಮಾ ನೋಡಿ ಅರ್ಥ ಆಗಿದ್ದು ಇಷ್ಟು. ನಿಮಗೆ ನನ್ನ ರಿವ್ಯೂ ಅರ್ಥ ಆಗಿಲ್ಲ ಅಂದ್ರೆ ಸಿನಿಮಾ ಹೋಗಿ ಈಗಲೇ ನೋಡಿ. ಅವಾಗಲೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಸಿನಿಮಾ ನೋಡಿ. ನಮಸ್ಕಾರ.